ವೀಕ್ಷಕರೇ, ಇದೇನು ಸಿನಿಮಾ ಅಲ್ಲ, ವೆಬ್ ಸೀರೀಸ್ ಕೂಡ ಅಲ್ಲ. ನೀವು ನೋಡ್ತಾ ಇರೋದೆಲ್ಲ ರಿಯಲ್. ಹುಬ್ಬಳ್ಳಿ ಧಾರವಾಡ ನಗರದಲ್ಲಿ ಇತ್ತೀಚೆಗೆ ನಡೆದಾಡುವ ದೇವರು ಅಂತ ಅನ್ಕೊಂಡಿರೋ ವೈದ್ಯರೆಲ್ಲರೂ ದಂಧೆಗೆ ಇಳಿದು ಬಿಟ್ಟಿದ್ದಾರೆ. ಹೆಸರಿಗೆ ಮಾತ್ರ ಅಸಲಿ ದೇವರು, ಅದನ್ನ ಬಿಟ್ರೆ ಉಳಿದಿದ್ದೆಲ್ಲ ನಕಲಿ. ಇಂತಹ ದೊಡ್ಡ ಮೆಡಿಕಲ್ ಗ್ಯಾಂಗ್ ಬುಡವನ್ನೇ ಅಲುಗಾಡಿಸಿರುವುದು ನಿಮ್ಮ ನ್ಯೂಸ್ 88. ನ್ಯೂಸ್ 88 ರಹಸ್ಯ ಕಾರ್ಯಾಚರಣೆಯಲ್ಲಿ ಖಾಸಗಿ ಆಸ್ಪತ್ರೆಯ ಕರಾಳ ದಂಧೆ ಬಯಲಿಗೆ. ಪ್ಯಾಕೇಜ್ ನೆಪದಲ್ಲಿ ಬಡವರು ಮಧ್ಯಮ ವರ್ಗದವರನ್ನ ವಂಚಿಸುತ್ತಿರುವ ಖಾಸಗಿ ಆಸ್ಪತ್ರೆ. ವ್ಯಕ್ತಿ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ ಅಂದ್ರೆ ಸಾಕು, ಮನೆಯವರೆಲ್ಲರೂ ಆಸ್ಪತ್ರೆಯ ಮೊರೆ ಹೋಗುವುದು ಸರ್ವೇ ಸಾಮಾನ್ಯ. ಅದರಲ್ಲೂ ಬಡವರು ಸರ್ಕಾರಿ ಆಸ್ಪತ್ರೆಯ ಮೊರೆ ಹೋದ್ರೆ, ಮಧ್ಯಮ ವರ್ಗದವರು ಶ್ರೀಮಂತರು ದೊಡ್ಡ ದೊಡ್ಡ ಆಸ್ಪತ್ರೆಗಳ ಮೊರೆ ಹೋಗ್ತಾರೆ. ಇದನ್ನೇ ಬಂಡವಾಳ ಮಾಡಿಕೊಂಡ ಕೆಲವೊಂದಿಷ್ಟು ಖಾಸಗಿ ಆಸ್ಪತ್ರೆಗಳು ಜನರ ರಕ್ತವನ್ನ ಹೀರ್ತಿದ್ದಾರೆ. ನಗರದಲ್ಲಿ ಮತ್ತು ಸುತ್ತಮುತ್ತ ಜಿಲ್ಲೆಗಳಿಂದ ಬರುವ ಜನರನ್ನ ತಮ್ಮ ಆಸ್ಪತ್ರೆಗೆ ಸೆಳೆಯಲು ಹೊಸ ದಂಧೆಯನ್ನೇ ಶುರು ಹಚ್ಚಿಕೊಂಡಿದ್ದಾರೆ. ಏನಪ್ಪಾ ಆ ದಂಧೆ, ಏನ್ ಹೇಳ್ತಿದ್ದೀರಿ ಅಂತ ಶಾಕ್ ಆಗ್ತೀರಾ? ಹಾಗಿದ್ರೆ ಈ ಸ್ಟೋರಿ ನೋಡಿ. ಸರ್ ಸಂತೋಷ್ ಅಂತ ಹೇಳಿ, ಹಾವೇರಿ ಸರ್. ಹಾವೇರಿ ಆ್ಯಕ್ಚುಲಿ 8 ಆ್ಯಂಬುಲೆನ್ಸ್ ಇದೆ. ಏಕಲವ್ಯ ನಮ್ಮನೆ ನಮ್ಮ ಮೊದಲು ಕೆಲಸ ಮಾಡ್ತಿದ್ದಾರೆ ಡ್ರೈವರ್ ನಮ್ಮ ಹತ್ರ. ಈಗ ನಮ್ಮ ಏಕಲವ್ಯ ಭಾಳದವು. ಏಕಲವ್ಯ. ನೀವು ಹಾವೇರಿ ಹೋಗಿದ್ರು ಹುಬ್ಳ್ಯಾಗ ಇದ್ರು? ಹುಬ್ಳಿ ಒಳಗೆ 4 ಅದಾವೆ ಸರ್, ಹಾವೇರಿ ಒಳಗೆ 4 ಅದಾವೆ. ಅಲ್ಲಿ ಏನಾದರೂ ಸುತ್ತಮುತ್ತ ದಾವಣಗೆರೆ ಅಪ್ ಟು ದಾವಣಗೆರೆ ಮಟ್ಟ ನಾವೇ ಬಂದು ಅಲ್ಲಿ 2 ದವಾಖಾನೆ ಏನು ಸಿಗ್ತದೆ ಸರ್, ಟೋಲ್ ಕಡೆ. ಉಳ್ಕಿದ್ದು ಸಿಟಿ ಒಳಗೆ ಇರ್ತದೆ ಸರ್. ಹಾವೇರಿ ಒಳಗೆ ಏನಿರ್ತೀರಿ ನೀವು? ದಾಬಾ ಐತೆ ಸರ್, ಅಲ್ಲಿ ಮುಲ್ಲಾ ದಾಬಾ. ಹಾಂ, ಅಲ್ಲಿ 2 ಇದು ಸಿಗ್ತೀವಿ. ಪ್ಲಸ್ಸು ಸಿಟಿ ಒಳಗೆ ಹಾಸ್ಪಿಟಲ್, ಗೌರ್ಮೆಂಟ್ ಹಾಸ್ಪಿಟಲ್ ಕಡೆ 1-2 ಇರ್ತದೆ. ಇಲ್ಲೂ KMC ಹಾಸ್ಪಿಟಲ್ ಆಗಿರ್ತೀರಿ? ಗೌರ್ಮೆಂಟ್ ಸರ್, ಅಲ್ಲೇ ಗೌರ್ಮೆಂಟ್ ಮುಂದೆ ಪಾರ್ಕಿಂಗ್ ಇಲ್ಲ? ಹಾಂ, ಅಲ್ಲಿ ಇರ್ತದೆ ಸರ್. ಇಲ್ಲಿ KMC ಒಳಗೂ 2 ಇರ್ತಿರ್ತೀನಿ, SDMದಾಗ 2. ಹಿಂಗಾಗಿ ಡ್ರೈವರ್ಸ್ ಏನು ಮಾಡ್ತಿದ್ದಾರೆ ಸರ್ ಹುಬ್ಳಿಯವರು ಪರ್ಟಿಕ್ಯುಲರ್, ನಮಗೆ ಡ್ರಾಪ್ ಚಾರ್ಜು ರೆಫರೆನ್ಸ್ ಚಾರ್ಜು ಅದು ಸರಿಯಾಗಿ ಹೇಳ್ತಾ ಇಲ್ಲ ಅವರು. ಯಾರು ಡ್ರಾಪು ರೆಫರೆನ್ಸ್? ಇವು ಡ್ರೈವರ್ಸ್. ನಿಮ್ಮ ಡ್ರೈವರ್ಸ್? ನಮ್ಮ ಡ್ರೈವರ್ಸ್. ನೀವು ಓನರ್? ಹಾಂ, ನಾವು ಓನರ್. ಅವ್ರು ಹೇಳಂಗಿಲ್ಲ ನಿಮಗೆ? ಹಾಂ, ಅದಕ್ಕೆ ಹೆಚ್ಚು ಕಮ್ಮಿ ಆಗಿದ್ದಕ್ಕೆ ನಾವೇನು ಮಾಡಿದ್ವಿ, ಈಗ ಡೈರೆಕ್ಟ್ ನಮ್ಮ ಕಡೆ ಬಂದಾಗ ನಾವೇನಾದರೂ ಅವ್ರಿಗೆ ಮಾತಾಡಬೇಕು, ನಿಮ್ಗೆ ನಿಮ್ಮ ಕಡೆ GPS ಟ್ರ್ಯಾಕಿಂಗ್ ಅದಲ್ಲ ಆಂಬುಲೆನ್ಸ್ ಮೇಲೆ? GPS ಐತೆ ಸರ್, ಎಲ್ಲ ಐತಿ. ಅವ್ರಲ್ಲಿ ಮೂವ್ಮೆಂಟ್ ಹಾಕಿ ಮೂಮೆಂಟ್ ಗೊತ್ತಾಗುತ್ತೆ, ಬಟ್ ಅವರು ಪೇಷಂಟ್ ಅಲ್ಲಿ ಬಿಡ್ತಾರೋ ಗೊತ್ತಾ? ಪೇಷಂಟ್ ಹಾಕಿರ್ತಾರೆ ಸರ್. ಅವ್ರು ಆ್ಯಕ್ಚುಲಿ KIMSಗೆ ಹೋದ್ರೆ ಅವ್ರು ರೆಫರ್ ಮಾಡಿರ್ತಾರೆ, ಇಲ್ಲಿ ಮಾತಾಡಿರ್ತಾರೆ ಬ್ರದರ್. ಅವ್ರು ಅಲ್ಲಿಂದ ಏನು ತೊಗೊಂಡ್ಬರ್ತಾರೆ, GPS ಇದ್ದೇ ಇರುತ್ತೆ, ಎಲ್ಲ ಇರುತ್ತೆ. ಬಟ್ ಪೇಷಂಟ್ ಡ್ರಾಪ್ ಆದ ನಂತರ ಅವ್ರು ಪೇಮೆಂಟ್ ರಿಸೀವ್ ಮಾಡೋದು GPS ಬರೋಲ್ಲ. ಡ್ರಾಪ್ ಮಾಡೀವಿ, ಬಂದೇವಿ ಇಷ್ಟ. ಉಳ್ಕಿದ್ದ ಅದು ಕಿಲೋಮೀಟ್ರ್ ಅದು ಇದು ಅಷ್ಟೇ ಇರುತ್ತೆ. ಉಳ್ಕಿದ್ದು ಇಲ್ಲಿ ಹಾಸ್ಪಿಟಲ್ದು ಏನು ಹೇಳ್ತಿದ್ರೆ ಅದು ಓಕೆ, ಅಲ್ಲಿ ಬ್ರದರ್ ಜೋಡಿ ಮಾತಾಡಿ, ಅಲ್ಲಿ ನಾವು ನಿಮ್ಮ ಜೊತೆ ಒಂದು ಮಾತಾಡಿ ಯಾವ್ದು KMC ಬಿಟ್ಟಿದ್ದೀವಿ. ಅಲ್ಲಿ ಬ್ರದರ್ಸ್ ಹೆಂಗಿರ್ತಾರಂದ್ರೆ ಅವ್ರು ನಂಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಅವಾಗ ರೆಫರಲ್ ಅವ್ರಿಗೆ ಹೋಗ್ತೈತೆ. ಅದಕ್ಕೆ ನೀವು ಹೇಳ್ರಿ ಐಡಿಯಾ ಯಾವ ರೀತಿ ಮಾಡ್ಬೋದು ಅಂತೇಳಿ. ಬೆಸ್ಟ್ ಅಂದ್ರೆ ನೀವೇನು ಹೇಳ್ಬೇಕು, ನೀವು ನಮ್ಮ ಕೂಡ ಜೆನ್ಯೂನ್ ಆಗಿದ್ರಿ ಅಂತಂದ್ರೆ ಪೇಷಂಟಿಗೆ ಫೋನ್ ಹಚ್ಚಿ ನಮ್ಗೆ ಮಾತಾಡ್ಸ್ಬಿಡ್ರಿ ಬೆಸ್ಟ್. ಅಲ್ಲೇ ಸ್ಪಾಟಲ್ಲಿ ನಾನೇ ಕನ್ವಿನ್ಸ್ ಮಾಡ್ತೀನಿ. ಈ ನೀವು ಕನ್ವಿನ್ಸ್ ಮಾಡೋದು ರೀತಿ ಬೇರೆ ಇರ್ತೈತಿ, ನಾನು ಕನ್ವಿನ್ಸ್ ಮಾಡೋ ರೀತಿ ಬೇರೆ ಇರ್ತೈತಿ. ಈಗ ನಿಮ್ಮ ಹಾವೇರಿ ಪೇಷಂಟ್ ಆಲ್ಮೋಸ್ಟ್ ಕಾರ್ಡ್ ಕೇತಿರ್ತಾವೆ, ಸ್ಕೀಮ್ ಕೇತಿರ್ತಾವೆ. ಈಗ ನಮ್ಮ ಕಡೆ ಯಶಸ್ವಿನಿ ಐತಿ, ನಾವು ಏನಾರ ಮಾಡ್ಬೋದು. ಇನ್ನೊಂದು ಅದು ಆಪ್ರೇಷನ್ ಇಲ್ಲಪ್ಪ ಅಂತಂದ್ರು ನಮ್ಮ ಹಾಸ್ಪಿಟಲ್ ರೇಟ್ ಕಡಿಮೆ ಅದಾವೆ ರೇಟ್ಸ್, ಅದನ್ನು ನಾವು ಕನ್ವಿನ್ಸ್ ಮಾಡ್ಬೋದು. ನೀವೇನು ಬೇಕು, ಡಾಕ್ಟ್ರೇ ಮಾತಾಡ್ತಾರೆ, ಡಾಕ್ಟ್ರ್ ಮಾತಾಡ್ದಂಕು ನಾವು ಡಾಕ್ಟ್ರ್ ಜೊತೆ ಮಾತಾಡ್ತೇವೆ. ಸೊ ಅವಾಗ ಏನಾಗೈತಿ, ಪೇಷಂಟ್ ಕನ್ವಿನ್ಸ್ ಆಗ್ತಾರೆ. ಈಗ ನೀವು ಅಷ್ಟು ಆ್ಯಂಬುಲೆನ್ಸ್ ಡೀಟೇಲ್ಸ್ ಕೊಡೋದು ನಮಗೆ. ಕೊಡ್ತೀನಿ ಸರ್. ಹೆಂಗಂದ್ರೆ ಟಾಟಾ ವಿಂಗರ್ ಗಾಡಿ ನಂಬರ್, ಡ್ರೈವರ್ ನಂಬರ್, ಡ್ರೈವರ್ ಹೆಸರು, ಮತ್ತು ಡ್ರೈವರ್ ಫೋನ್ ನಂಬರ್, ಇಷ್ಟು ನಂಗೆ ಬೇಕು. ನಿಮ್ಮ 8 ಆ್ಯಂಬುಲೆನ್ಸ್. ಈ ನಿಮ್ಮ 8 ಆ್ಯಂಬುಲೆನ್ಸ್ ಅಗ್ರಿಮೆಂಟ್ ಐತಿ. ನೀವೇನು ಪೇಮೆಂಟ್ ಇದ್ರು ನೀವು ಅವ್ರ ಕಡೆ, ಮತ್ತು ನೀವು ಅವ್ರಿಗೆ ಜೆನ್ಯೂನ್ ಪೇಮೆಂಟ್ ಕೊಡ್ಬೇಕು. ಯಾಕಂದ್ರೆ ನಾವು ಥರವ ನೀವು ಇರೋಂಗಿಲ್ಲ, ನಿಮ್ಮ ಮನ್ಯಾಗ ಕುಂತ್ಕೊಂಡ್ರವ್ರ ಕುಂತಿರೋರ ನಾವು ಕೆಲಸ ಮಾಡೋದು ಫೀಲ್ಡ್ ಮಾಡೋದು. ಈಗ ನೋಡಪ್ಪ, ನಾನು ಮಾತಾಡೀನಿ, ಪೇಷಂಟ್ ಹೆಲ್ಪ್ ಹಾಕೈತೆ ಬಿಡು,
ನಿನಗೂ ಒಂದು 40% ಕೊಡ್ತೇನೆ, ನಾನು 60% ತೊಗೊತೇನೆ. ಸೊ ಇವೆನ್ ನೀವು ಟಾಪ್ ಪರ್ಸೆಂಟೇಜ್ ಅಲ್ಲ ಅವಾಗ ಮ್ಯಾಚ್ ಹಾಕೇವೆ, ಅಲ್ಲಿ ಮಟ್ಟ ಮ್ಯಾಚ್ ಆಗೋದು. ಖಾಸಗಿ ಆಸ್ಪತ್ರೆಗಳ ಕರಾಳ ದಂಧೆ ನ್ಯೂಸ್ 88 ರಹಸ್ಯ ಕ್ಯಾಮೆರಾದಲ್ಲಿ ಸೆರೆಯಾಯಿತು. ಅಮಾಯಕ ಜನರು ರಸ್ತೆ ಅಪಘಾತದಲ್ಲಿ ಯಾವುದೋ ಅನಾರೋಗ್ಯದಿಂದ ಅಥವಾ ಹಾರ್ಟ್ ಸಂಬಂಧಪಟ್ಟ ರೋಗದಿಂದ ಬಳಲ್ತಿದ್ರೆ ಆ ರೋಗಿಯನ್ನ ನಮ್ಮ ಕಡೆ ಸೆಳೆದುಕೊಳ್ಳಲು ಯಾವ ರೀತಿ ದಂಧೆಯನ್ನ ರೂಪಿಸಿಕೊಂಡಿದ್ದಾರೆ ಅಂದ್ರೆ ಆಂಬ್ಯುಲೆನ್ಸ್ ಡ್ರೈವರ್ನಿಂದ ಹಿಡಿದು ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡುವ ವೈದ್ಯರ ಜೊತೆ ಕೂಡ ಸಂಪರ್ಕ ಹೊಂದಿದ್ದಾರೆ. ಇದೆಲ್ಲದರ ಆಳ ತಿಳಿದುಕೊಂಡ ನಮ್ಮ ನ್ಯೂಸ್ 88 ಕ್ರೈಮ್ ಬ್ಯೂರೋ ಟೀಮ್ ಆಸ್ಪತ್ರೆಗೆ ಆಂಬ್ಯುಲೆನ್ಸ್ ಡ್ರೈವರ್ ಮತ್ತು ಮಾಲೀಕರ ವೇಷದಲ್ಲಿ ನುಗ್ಗಿಯೇ ಬಿಟ್ಟಿತು. ನ್ಯೂಸ್ 88 ರಹಸ್ಯ ಕ್ಯಾಮೆರಾ ಶುರು ಆಗಿದ್ದೇ ತಡ ಅಲ್ಲಿದ್ದ ಸಿಬ್ಬಂದಿ ತಮ್ಮ ಬಿಸಿನೆಸ್ ಬಗ್ಗೆ ವಿವರಣೆ ಕೊಡಲು ಶುರು ಮಾಡಿಯೇ ಬಿಟ್ಟಿತು. ನೋಡಿ ಸರ್, ನೀವು ಬೇರೆ ಆಸ್ಪತ್ರೆಗೆ ರೋಗಿಯನ್ನ ಕರ್ಕೊಂಡು ಹೋಗದೆ ನಮ್ಮ ಆಸ್ಪತ್ರೆಗೆ ಬನ್ನಿ. ನೇರವಾಗಿ ನಾವು ನಿಮಗೆ 10% ಕಮಿಷನ್ ಕೊಡ್ತೀವಿ. ಆದರೆ ನೇರವಾಗಿ ನಮಗೆ ನೀವೇ ಕರ್ಕೊಂಡು ಬಂದಿರಬೇಕು, ನಿಮ್ಮ ಡ್ರೈವರ್ ಕರ್ಕೊಂಡು ಬಂದಿರಬೇಕು. ಅಂದರೆ ಮಾತ್ರ ನಾವು ನಿಮಗೆ ಸ್ಥಳದಲ್ಲೇ ಡ್ರಾಪ್ ಪೇಮೆಂಟ್ ಅಂತ ಮಾಡ್ತೀವಿ. ಆಮೇಲೆ ರೋಗಿಯನ್ನ ಅಡ್ಮಿಟ್ ಮಾಡಿಕೊಂಡು ಅವರನ್ನ ಡಿಸ್ಚಾರ್ಜ್ ಆದಮೇಲೆ ರೆಫರಲ್ ಅಮೌಂಟ್ ಅಂತ 1 ಲಕ್ಷಕ್ಕೆ 10,000 ಕೊಡ್ತೀವಿ. ಇಲ್ಲ ಅಂದ್ರೆ ಸರ್ಕಾರಿ ಆಸ್ಪತ್ರೆಗೆ ಆಂಬ್ಯುಲೆನ್ಸ್ ಹೋದ್ರೆ ಅಲ್ಲಿದ್ದ ವೈದ್ಯರು ನಮಗೆ ರೆಫರ್ ಮಾಡಿದ್ರೆ ಆ ಕಮಿಷನ್ ಅವರಿಗೆ ಹೋಗುತ್ತೆ ಅಂತ ಹೇಳಿಯೇ ಬಿಟ್ರು. ಇಲ್ಲ ನೀ ಡ್ರಾಪ್ ಫೀಸ್ 1200 ರೂಪಾಯಿ ತಗೋ, 1 ಲಕ್ಷ ರೂಪಾಯಿ ಬಿಲ್ ಆಗಿರ್ತೈತಿ, 10,000 ನಾವು ತಗೋತಂದ್ರೆ ಇಲ್ಲ ಬಾರಿಸ್ದಂಗೆ ಲೆಕ್ಕ. ಅದಕ್ಕೆ ಪರ್ಸೆಂಟೇಜ್ ಮಾತಾಡೋದು, 60 ನಾ ತಗೋತೀನಿ, 40 ನೀ ತಗೋ. ಯಾಕಂದ್ರೆ ನಂದು ಅಗ್ರಿಮೆಂಟ್ ಐತೆ ಅವ್ರ ಕಡೆ. ಯಾಕಂದ್ರೆ ಪೇಷಂಟ್ ಡಾಕ್ಟ್ರೇ ಡೈರೆಕ್ಟ್ ಮಾತಾಡೋರು, ಡಾಕ್ಟ್ರ್ ಕೂಡ ಕನ್ವಿನ್ಸ್ ಆಗಿದೆ, ಅವರೆಲ್ಲ ಹೊಂಟಾರ. ಆಮೇಲೆ ನಾ ಬಿಲ್ ಹೆಚ್ಚಿಗೆ ಆಯ್ತು ಅಂದ್ರೆ ನಾ ಜವಾಬ್ದಾರಿ ತೊಗೊಂತಾರೆ ಕಡಿಮೆ ಮಾಡಿಸೋದು. ಹಿಂಗೆಲ್ಲ ಅವೆಲ್ಲ ಅದನ್ನ ಮಾತಾಡ್ಬೇಕು ಸರ್ ಜೊತೆ ಎಲ್ಲ ಹೆಸರು ನೀವು ನಮ್ಮದು ಹೆಸರು ಅಂತಿಲ್ಲ ಸರ್, ಕಂಪ್ನಿದ ನಮ್ಮದು ಏನು ಹೆಸರು ಹಾಕಿಲ್ಲ? ಹೆಸರು ಆಂಬುಲೆನ್ಸ್ ಟಾಟಾ ಇದನ್ನ ಅಂತ ಹೇಳಿ ಸರ್. ಅಲ್ಲ ಆಂಬುಲೆನ್ಸ್ ಅಂತ ದೋಸ್ತಿ ಸಾಯಿ ಆಂಬುಲೆನ್ಸು, ಮಾರುತಿ, ಆದರೆ ಗಜಾನನ್ ಗಜಾನನ್ ಗಜಾನನ ಆಂಬುಲೆನ್ಸ್, ಟಾಟಾ ವಿಂಗರ್ 4 ಸರ್, ಇಕೋ ಒಂದು 4. ಸರಿ. ಈಗ ಏನಿದ್ರು 10% ಕೊಡ್ತೇವೆ ನಾವು ಬಿಲ್ ಮ್ಯಾಗ. ಯಾವ 20% ಕೊಡ್ತಾನಂದ್ರೆ ನಂಬಕ್ಕೆ ಹೋಗ್ಬೇಡಿ. ಎಸ್ ಸರ್. ಯಾವ 10% ಮ್ಯಾಗ ಕೊಡಂಗಿಲ್ಲ. ನಮ್ದು ಏನೈತಿ ಬಿಲ್ ತೋರಿಸ್ತೀವಿ, 10% ತೊಗೊಂಡೋಗ್ಬೇಕು. ಅದ್ರಾಗ ಏನಿರ್ತೈತಿ, ಏನರ ರಾಡು ಪ್ಲೇಟ ಏನು ಹಾಕಿದ್ರೆ ಅದನ್ನು ತೆಗಿತೀವಿ ಇಂಪ್ಲಾಂಟ್. ಓಕೆ, ಬಿಲ್ ಮ್ಯಾಗ 10%. ಅಂದ್ರೆ ಇಂಪ್ಲಾಂಟ್ ಡೈರೆಕ್ಟ್ ಅದ ಕಂಪ್ನಿ ಹೋಗ್ತೈತಿ, ನಮಗೂ ಸಿಗಂಗಿಲ್ಲ. ಈಗ ಡ್ರಾಪ್ ಆಫ್ ಸ್ಪಾಟ್ ಮಾಡ್ತಿರ್ತಾರೆ ಸರ್ ಅವ್ರಿಗೆ. ಡ್ರಾಪ್ ನೋಡಪ್ಪ, ನೀವು ಒಂದು ವೇಳೆ ಡೈರೆಕ್ಟ್ ಕೇಸ್ ಬಿಟ್ಟು ಅಂತ ಇಟ್ಕೊ, ಅದು ಒಮ್ಮೆ ಫುಲ್ ಆ್ಯಂಡ್ ಫೈನಲ್ ಸೆಟಲ್ಮೆಂಟ್ ಅದ. ಪೇಷಂಟ್ ನೀವು 1ನೇ ತಾರೀಕಿಗೆ ಬಿಟ್ಟು 15ಕ್ಕೆ ಡಿಸ್ಚಾರ್ಜ್ ಆಯ್ತು, ನೆಕ್ಸ್ಟ್ 25 ತಾರೀಕಿಗೆ ನಿಮ್ಮ ಪೇಮೆಂಟ್ ಬರ್ತೈತೆ. ಎಷ್ಟಾಗಿಲ್ಲ, 1 ಲಕ್ಷ ಆಗಲಿ 10 ಲಕ್ಷ ಆಗಲಿ 10%. ಬಟ್ ಅವರ ನಾನು ಹೇಳಿ ರಾಡ ಪ್ಲೇಟ ಏನಿದ್ರು ಅವನ್ನೆಲ್ಲ ತೆಗಿತೇವೆ, ಅದು ಮಾತ್ರ. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿ ಖತರ್ನಾಕ್ ಆಗಿ ಖಾಸಗಿ ಆಸ್ಪತ್ರೆಗಳು ಸಿಬ್ಬಂದಿಗಳನ್ನ ಇದಕ್ಕೆ ಅಂತ ನೇಮಿಸಿ ರಾಜಾರೋಷವಾಗಿ ದಂಧೆಯನ್ನ ಶುರು ಹಚ್ಚಿಕೊಂಡಿದ್ದಾರೆ ಅಂತ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಖಾಸಗಿ ಆಸ್ಪತ್ರೆಯ ಕರಾಳ ಮುಖ ತೋರಿಸ್ತೀವಿ ಅಂತ ಹೇಳ್ತಾ ಇಂತಹ ದಂಧೆಯನ್ನ ನಡೆಸುತ್ತಿರುವುದಲ್ಲದೆ ಬಡವರ ಕಣ್ಣಿಗೆ ಮಣ್ಣು ಚೆಲ್ಲಿ ಜೀವ ಉಳಿಸುವ ನೆಪದಲ್ಲಿ ಜೀವನವನ್ನೇ ಬರ್ಬಾದ್ ಮಾಡುತ್ತಿರುವ ಇಂತಹ ಖಾಸಗಿ ಆಸ್ಪತ್ರೆಗಳ ಮೇಲೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್, ಧಾರವಾಡ ಜಿಲ್ಲೆಯ ಡಿಎಚ್ಒ, ಉಸ್ತುವಾರಿ ಸಚಿವ ಸಂತೋಷ್ ಲಾಡ್, ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆ ಯಾವ ರೀತಿ ಕ್ರಮ ಕೈಗೊಳ್ಳುತ್ತದೆ ಎಂಬುದನ್ನ ಕಾದು ನೋಡಬೇಕಿದೆ. ನೀವು ನೋಡ್ತಿದ್ದೀರಾ, ಇದು ನ್ಯೂಸ್ 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.